ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಆನಂದ್. ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಎಲ್ಲರೂ ನಿಮ್ಮ ಮೊಬೈಲ್ನ ಸೈಲೆಂಟ್ಗೆ ಹಾಕಿ ಮತ್ತು ಕ್ಲಾಸ್ ಮಧ್ಯದಲ್ಲಿ ದಯವಿಟ್ಟು ಮಾತಾಡಬೇಡಿ, ನಿಶಬ್ದತೆಯನ್ನು ಕಾಪಾಡಿ. ಕ್ಲಾಸಿಂದ ಹೊರಗಡೆ ಹೋಗಬೇಕು ಅಂತ ಅನಿಸಿದರೆ ದಯವಿಟ್ಟು ಬೇರೆಯವರಿಗೆ ತೊಂದರೆ ಆಗದಾಗೆ ನಿಧಾನವಾಗಿ ಎದ್ದೋಗಿ. ಯಾರಾದರೂ ಮನೆಯವರು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂದ ತಕ್ಷಣ ಎಲ್ರಿಗೂ ಭಯ ಮತ್ತು ಆತಂಕ ಇರುತ್ತೆ. ಅದೇ ಥರ ನಿಮ್ಮಲ್ಲೂ ಕೂಡ ನಿಮ್ಮ ಪೇಷಂಟ್ ಬಗ್ಗೆ ಯೋಚನೆ ಮಾಡಿಕೊಂಡು ಸ್ವಲ್ಪ ಭಯ ಮತ್ತು ಆತಂಕ ಇರಬಹುದು. ಆದರೆ ಇನ್ನೂ ಇದರ ಅವಶ್ಯಕತೆ ಇಲ್ಲ. ಹಾರ್ಟ್ ಪೇಷಂಟ್ ಏನು ಊಟ ಮಾಡಬೇಕು, ಏನು ಊಟ ಮಾಡಬಾರ್ದು, ಯಾವ ವ್ಯಾಯಾಮ ಮಾಡಬೇಕು, ಯಾವಾಗ ಡಾಕ್ಟರ್ ಹತ್ರ ಹೋಗಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಈ ವಿಡಿಯೋ ನೋಡಿ. ಈ ವಿಡಿಯೋ ನೋಡಿದ ನಂತರ ನಿಮ್ಮಲ್ಲಿ ಏನಾದರೂ ಮತ್ತೆ ಅನುಮಾನಗಳು ಅಥವಾ ಪ್ರಶ್ನೆಗಳಿದ್ದರೆ ಅದನ್ನು ದಯವಿಟ್ಟು ನರ್ಸ್ ಹತ್ರ ಕೇಳಿ, ಅವ್ರು ನಿಮಗೆ ಉತ್ತರಿಸ್ತಾರೆ. ಅಷ್ಟೇ ಅಲ್ಲದೆ ಪ್ರೋಗ್ರಾಮ್ ಮುಗಿದ ಮೇಲೆ ನಿಮಗೆ ಆರೋಗ್ಯಕರ ಜೀವನಕ್ಕೆ ಏನೇನು ಮಾಡಬೇಕು ಅಂತ ಮಾಹಿತಿ ಇರೋ ಈ ಸಣ್ಣ ಬುಕ್ನ ಕೂಡ ಕೊಡ್ತಾರೆ. ಅದು ಉಚಿತವಾಗಿರುತ್ತೆ, ದಯವಿಟ್ಟು ಅದನ್ನು ಉಪಯೋಗಿಸಿ. ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ ಆಗಿರೋ ಜಾಗದಲ್ಲಿ ಒತ್ತಡ ಬೀಳದಂತೆ ಹೇಗೆ ಜಾಗರೂಕತೆ ವಹಿಸಬೇಕಂತ ಇವಾಗ ತಿಳಿಯೋಣ. ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ ತೊಡೆಯಲ್ಲಾಗಿರಲಿ ಅಥವಾ ಕೈಯಲ್ಲಾಗಿರಲಿ ಮೊದಲೆರಡು ದಿನ ಒತ್ತಡ ಬೀಳದಂತೆ ಕಾಪಾಡಿಕೊಳ್ಳುವುದು ತುಂಬ ಮುಖ್ಯ. ಶ್ರಮದಾಯಕ ಕೆಲಸಗಳಾದ 1 kgಕ್ಕಿಂತ ಅಧಿಕ ಭಾರ ಎತ್ತೋದು, ಅಂದರೆ ನೀರು ತುಂಬಿರೋ ಬಕೆಟ್, ಮಕ್ಕಳನ್ನ ಎತ್ತೋದು, ದಿನಸಿ ಬ್ಯಾಗನ್ನ ಎತ್ತೋದು, ಕೈಯಿಂದ ಬಟ್ಟೆ ಒಗೆಯೋದು, ಕಠಿಣವಾದ ವ್ಯಾಯಾಮ ಮಾಡೋದು, ತೂಕದ ಬಾಗಿಲನ್ನು ಎಳೆಯುವುದು ಅಥವಾ ತಳ್ಳುವುದು, ಗಾಡಿಯನ್ನು ಎಳೆಯುವುದು ಅಥವಾ ತಳ್ಳುವುದು, ಇಂತಹ ಯಾವುದೇ ಶ್ರಮದಾಯಕ ಕೆಲಸಗಳನ್ನು ಮೊದಲ 3 ದಿನಗಳು ದಯವಿಟ್ಟು ಮಾಡಬೇಡಿ. ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ ಆದ ಮೊದಲೆರಡು ದಿನ ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನ್ ಆಗೋದು ಸಹಜ. ಆದರೆ ಮುಖ್ಯವಾದ ವಿಷಯ ಜ್ಞಾಪಕ ಇಟ್ಕೋಬೇಕೇನಂತ ಹೇಳಿದ್ರೆ, ಈ ಸಮಯದಲ್ಲಿ ವ್ಯಕ್ತಿಯು ಸಂಡಸಿಗೆ ಹೋಗುವಾಗ ತುಂಬ ಒತ್ತಡ ಹಾಕಬಾರ್ದು. ಮಲಬದ್ಧತೆ ಮುಂದುವರೆದರೆ ದಯವಿಟ್ಟು ಡಾಕ್ಟರ್ನ ಕಾಣಿರಿ. ರಕ್ತ ತೆಳ್ಳಗೆ ಮಾಡುವ ಔಷಧಿಗಳ ಬಗ್ಗೆ ತಿಳಿಯೋಣ. ಮೊದಲನೇದಾಗಿ, ರಕ್ತ ತೆಳ್ಳಗೆ ಮಾಡುವ ಔಷಧಿಗಳನ್ನು ಏಕೆ ತೆಗೆದುಕೊಳ್ಳಬೇಕು? ಹೃದಯದ ಅನಾರೋಗ್ಯದಿಂದ ಬಳಲುತ್ತಿರುವ ರೋಗಿಗಳಲ್ಲಿ ರಕ್ತ ಹೆಪ್ಪುಗಟ್ಟಿ ದೇಹದಲ್ಲಿ ರಕ್ತ ಚಲನೆಗೆ ಅಡ್ಡಿ ಮಾಡಿ ಹೃದಯಾಘಾತ ಅಂದರೆ ಹಾರ್ಟ್ ಅಟ್ಯಾಕ್ ಮತ್ತು ಲಕ್ವ ಅಂದರೆ ಸ್ಟ್ರೋಕ್ನಂತಹ ಅಪಾಯಗಳನ್ನು ಉಂಟು ಮಾಡಬಹುದು. ಹಾಗಾಗಿ ಈ ರೋಗಿಗಳಲ್ಲಿ ರಕ್ತ ಹೆಪ್ಪುಗಟ್ಟದಂತೆ ಮಾಡುವ ಮಾತ್ರೆಗಳು ಮತ್ತು ಇಂಜೆಕ್ಷನ್ಗಳನ್ನು ಕೊಟ್ಟು ರಕ್ತ ಸರಾಗವಾಗಿ ಹರಿಯುವಂತೆ ಮಾಡುತ್ತಾರೆ. ಹಾಗಾದರೆ ಈ ರಕ್ತ ತೆಳ್ಳಗೆ ಮಾಡುವ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ಹೇಗೆ ಎಚ್ಚರ ವಹಿಸಬೇಕು? ಈ ರಕ್ತ ತೆಳ್ಳಗೆ ಮಾಡುವ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿರುವವರು ಯಾವುದೇ ರೀತಿಯ ಗಾಯಗಳು ಆಗದಂತೆ ಎಚ್ಚರ ವಹಿಸಬೇಕು. ಏಕೆಂದರೆ ಹೆಚ್ಚು ರಕ್ತಸ್ರಾವ ಆಗುವ ಅಪಾಯವಿರುತ್ತದೆ. ಯಾವುದೇ ಚೂಪಾದ ವಸ್ತುಗಳು ಅಂದರೆ ಚಾಕು, ಕತ್ತರಿ, ಶೇವಿಂಗ್ ರೇಸರ್ನಂತಹ ವಸ್ತುಗಳನ್ನು ಉಪಯೋಗಿಸುವಾಗ ಎಚ್ಚರವಿರಲಿ. ಅಕಸ್ಮಾತ್ ಗಾಯಗಳಾದರೆ ಗಾಯದ ಮೇಲೆ ಶುಭ್ರವಾದ ಬಟ್ಟೆಯನ್ನು ಹಾಕಿ ರಕ್ತ ಹೋಗದಂತೆ ಒತ್ತಿ ಹಿಡಿಯಿರಿ. ಒಂದು ವೇಳೆ ರಕ್ತಸ್ರಾವ ನಿಲ್ಲದಿದ್ದರೆ ತಕ್ಷಣ ಹತ್ತಿರದ ಆಸ್ಪತ್ರೆಗೆ ಹೋಗಿ ತೋರಿಸಿ. ಅದಲ್ಲದೆ ಕಾರಣವಿಲ್ಲದೆ ದೇಹದ ಯಾವುದೇ ಭಾಗದಲ್ಲಿ ರಕ್ತದ ಕಲೆಗಳಾಗುವುದು, ಮೂಗು ಮತ್ತು ಹೊಸಡಿನಲ್ಲಿ ರಕ್ತ ಬರುವುದು, ಮಲದಲ್ಲಿ ರಕ್ತ ಕಾಣುವುದು ಅಥವಾ ಕಪ್ಪು ಮಲ ಬರುವುದು, ತಡೆಯಲಾಗದ ತಲೆನೋವು, ವಾಂತಿ ಇಂತಹ ಯಾವುದೇ ಲಕ್ಷಣಗಳು ಕಂಡಲ್ಲಿ ತಕ್ಷಣ ಡಾಕ್ಟರ್ ಹತ್ತಿರ ಹೋಗಿ. ವಾರ್ಫಾರಿನ್ ಮಾತ್ರೆ ಬಗ್ಗೆ ಮಾಹಿತಿ. ವಾರ್ಫಾರಿನ್ ಒಂದು ವಿಶೇಷವಾದ ರಕ್ತ ತೆಳ್ಳಗಾಗಿಸುವ ಮಾತ್ರೆ. ಈ ಮಾತ್ರೆಯನ್ನು ಸೇವಿಸುವವರು ಕೆಲವು ವಿಚಾರಗಳನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕು. ವಾರ್ಫಾರಿನ್ ಮಾತ್ರೆ ಸೇವಿಸುವವರು ಎಷ್ಟು ಹಸಿರು ತರಕಾರಿ ಮತ್ತು ಸೊಪ್ಪನ್ನು 1 ವಾರದಲ್ಲಿ ಉಪಯೋಗಿಸುತ್ತಾರೋ ಅದರ ಪ್ರಮಾಣವನ್ನು ಆಗಾಗ್ಗೆ ಬದಲಾಯಿಸಬಾರದು. ಮುಖ್ಯವಾಗಿ ಪಾಲಕ್ ಸೊಪ್ಪು, ಸೋಯಾಬೀನ್, ಎಲೆಕೋಸು, ಹೂಕೋಸ್ನಂತಹ ಆಹಾರ ಪದಾರ್ಥಗಳಲ್ಲಿ ಹಠಾತ್ ವ್ಯತ್ಯಾಸ ಮಾಡಬಾರದು. ಉದಾಹರಣೆಗೆ, ಸೋಮವಾರ ನೀವು ಅರ್ಧ ಬಟ್ಟಲು ತರಕಾರಿ ಸೇವಿಸಿದ್ದರೆ ಪ್ರತಿದಿನ ಅಷ್ಟೇ ಪ್ರಮಾಣದ ತರಕಾರಿಯನ್ನು ತಿನ್ನಬೇಕು. ಹೆಚ್ಚು ಕಡಿಮೆ ಮಾಡಿದರೆ ತಕ್ಷಣ ಹತ್ತಿರದ ಡಾಕ್ಟರ್ ಬಳಿ ಹೇಳಿ ರಕ್ತ ಪರೀಕ್ಷೆ ಮಾಡಿಸಿಕೊಳ್ಳಿ. ಮುಖ್ಯವಾಗಿ ನಿಮ್ಮ ಆಸ್ಪತ್ರೆಯ ಡಯಟಿಷಿಯನ್ ಹೇಳಿರುವ ಆಹಾರ ಪದ್ಧತಿಯನ್ನು ತಪ್ಪದೇ ಪಾಲಿಸಿ. ನಿಮಗೆ ಡಾಕ್ಟರ್ ತಿಳಿಸಿರುವ ಹಾಗೆ ಐಎನ್ಆರ್ ರಕ್ತ ಪರೀಕ್ಷೆಯನ್ನು ತಪ್ಪದೇ ಮಾಡಿಸಿ ಮತ್ತು ಅದರ ಅನುಸಾರ ನಿಮ್ಮ ಡಾಕ್ಟರ್ ವಾರ್ಫಾರಿನ್ ಮಾತ್ರೆ ಎಷ್ಟು ತೆಗೆದುಕೊಳ್ಳಬೇಕೆಂದು ನಿರ್ಧರಿಸುತ್ತಾರೆ. ಎಚ್ಚರವಿರಲಿ, ಐಎನ್ಆರ್ ರಕ್ತ ಪರೀಕ್ಷೆ ಮಾಡಿಸುವುದನ್ನು ನಿರ್ಲಕ್ಷಿಸಿದರೆ ನಿಮ್ಮ ಜೀವಕ್ಕೆ ಹಾನಿಯಾಗಬಹುದು. ಯಾವಾಗಲಾದರೂ ಮತ್ತು ಯಾವುದೇ ಡಾಕ್ಟರನ್ನು ಭೇಟಿ ಮಾಡಿದಾಗಲೂ ನೀವು ವಾರ್ಫಾರಿನ್ ಮಾತ್ರೆ ತೆಗೆದುಕೊಳ್ಳುತ್ತಿರುವ ಬಗ್ಗೆ ಹೇಳಿ.
ವಾರ್ಫಾರಿನ್ ಮಾತ್ರೆಯನ್ನು ದಿನಕ್ಕೊಂದು ಸಲ ಅದೇ ಸಮಯಕ್ಕೆ ತೆಗೆದುಕೊಳ್ಳಬೇಕು. ಇದಕ್ಕೆ ಮುಂಚೆ ಹೇಳಿದಂತೆ ಯಾವುದೇ ರೀತಿಯ ಗಾಯಗಳಾಗದಂತೆ ಎಚ್ಚರ ವಹಿಸಿ ಮತ್ತು ರಕ್ತಸ್ರಾವದ ಯಾವುದೇ ಲಕ್ಷಣಗಳು ಕಂಡುಬಂದರೂ ತಕ್ಷಣ ಡಾಕ್ಟರ್ ಬಳಿ ಹೋಗಿ. ಹೃದಯದ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನೆನಪಿಟ್ಟುಕೊಳ್ಳಬೇಕಾದ ಕೆಲವು ಮುಖ್ಯ ಅಂಶಗಳು. ಔಷಧಿಗಳನ್ನು ಡಾಕ್ಟರ್ ತಿಳಿಸಿದ ಹಾಗೆ ತೆಗೆದುಕೊಳ್ಳುವುದು ತುಂಬ ಮುಖ್ಯ. ಔಷಧಿಗಳನ್ನು ಹಠಾತ್ತಾಗಿ ನಿಲ್ಲಿಸುವುದು, ಬದಲಾಯಿಸುವುದು ಅಥವಾ ಅದರ ಪ್ರಮಾಣವನ್ನು ಡಾಕ್ಟರ್ಗೆ ತಿಳಿಸದಂತೆ ಹೆಚ್ಚು ಕಡಿಮೆ ಮಾಡುವುದರಿಂದ ತುಂಬ ಅಪಾಯ ಉಂಟಾಗುತ್ತದೆ. ಔಷಧಿಗಳನ್ನು ಡಾಕ್ಟರ್ ನಿಗದಿಪಡಿಸಿರುವ ದಿನಗಳವರೆಗೆ ಮತ್ತು ಅದೇ ಸಮಯಕ್ಕೆ ತೆಗೆದುಕೊಳ್ಳಬೇಕು. ತಂಬಾಕು ಸೇವನೆ ಯಾವುದೇ ರೂಪದಲ್ಲಿ, ಉದಾಹರಣೆಗೆ ಬೀಡಿ, ಸಿಗರೆಟ್, ಪಾನ್ ಮಸಾಲ ಅಥವಾ ಇನ್ಯಾವುದೇ ರೂಪದಲ್ಲಿ ತೆಗೆದುಕೊಳ್ಳುವುದರಿಂದ ಹೃದಯಾಘಾತ ಮತ್ತು ಲಕ್ವದಂತಹ ಹಲವು ತೊಂದರೆಗಳು ಬರಬಹುದು. ಯೋಗ ಮತ್ತು ಧ್ಯಾನ ಮಾಡುವುದನ್ನು ಅಭ್ಯಾಸ ಮಾಡಿ. ಮದ್ಯಪಾನ ಮತ್ತು ತಂಬಾಕು ಸೇವನೆಯ ಚಟವನ್ನು ಬಿಡಲು ನಿಮ್ಮ ಡಾಕ್ಟರ್ ಬಳಿ ಅಥವಾ ನಿಮಾಸ್ನಲ್ಲಿರುವ ಚಟ ಬಿಡಿಸುವ ಸಂಸ್ಥೆಗೆ ಭೇಟಿ ನೀಡಿ. ನೆನಪಿರಲಿ, ಮದ್ಯಪಾನ ಮತ್ತು ಧೂಮ್ರಪಾನ ಮಾಡುವುದು ನಿಲ್ಲಿಸುವುದರಿಂದ ನೀವು ಆರೋಗ್ಯಕರ ಮತ್ತು ಶಕ್ತಿಯುತರಂತೆ ಭಾಸವಾಗುತ್ತೀರಿ. ಅಷ್ಟೇ ಅಲ್ಲದೆ ಕ್ಯಾನ್ಸರ್ನಂತಹ ಎಷ್ಟೋ ರೋಗಗಳು ಬರುವುದನ್ನು ತಡೆಯಬಹುದು. ಪೇಸ್ಮೇಕರ್ ಇರುವವರಿಗೆ ಮಾರ್ಗದರ್ಶನಗಳು. ಪೇಸ್ಮೇಕರ್ ಎಂಬುದು ನಿಮ್ಮ ಹೃದಯ ಬಡಿತವನ್ನು ಸಹಕರಿಸುವ ಮತ್ತು ಅಪಘಾತದ ಸಮಯದಲ್ಲಿ ಆಸರೆ ನೀಡುವ ಸಾಧನವಾಗಿರುತ್ತದೆ. ಇದನ್ನು ಹೇಗೆ ಆರೈಕೆ ಮಾಡಬೇಕೆಂದು ತಿಳಿದುಕೊಳ್ಳುವುದು ತುಂಬ ಒಳ್ಳೆಯದು. ಯಾವಾಗಲಾದರೂ ಮತ್ತು ಯಾವುದೇ ಡಾಕ್ಟರನ್ನು ಭೇಟಿ ಮಾಡಿದಾಗಲೂ ನಿಮ್ಮಲ್ಲಿ ಪೇಸ್ಮೇಕರ್ ಇರುವ ಬಗ್ಗೆ ತಿಳಿಸಿ. ಮುಖ್ಯವಾಗಿ ಯಾವುದೇ ಟೆಸ್ಟ್ ಮಾಡಿಸಿಕೊಳ್ಳುವ ಮುಂಚೆ ತಿಳಿಸಿರಿ. ನಿಮ್ಮ ಪೇಸ್ಮೇಕರ್ ಸಾಧನದಿಂದ ಯಾವುದೇ ಶಬ್ದ ಬಂದರೂ ತಕ್ಷಣ ಹತ್ತಿರದ ಡಾಕ್ಟರ್ ಬಳಿ ಹೋಗಿ ತಿಳಿಸಿರಿ. ಪೇಸ್ಮೇಕರ್ ಅಳವಡಿಸಿಕೊಂಡಿರುವವರು ಅಂಗಡಿಗಳು, ಏರ್ಪೋರ್ಟ್ ಅಥವಾ ರೈಲ್ವೆ ನಿಲ್ದಾಣಗಳಂತಹ ಯಾವುದೇ ಜಾಗದಲ್ಲಿ ಇರುವ ಸೆಕ್ಯೂರಿಟಿ ಸ್ಕ್ಯಾನ್ ಮಷಿನ್ ಒಳಗೆ ಹೋಗಬಾರದು. ಅಲ್ಲಿರುವ ಸೆಕ್ಯೂರಿಟಿ ಗಾರ್ಡ್ ಹತ್ತಿರ ನಿಮ್ಮ ಪೇಸ್ಮೇಕರ್ ID ಕಾರ್ಡನ್ನು ತೋರಿಸಿ ಮಷಿನ್ ಒಳಗೆ ಹೋಗುವುದನ್ನು ತಪ್ಪಿಸಿ. ಪೇಸ್ಮೇಕರ್ ಅಳವಡಿಸಿರುವ ಭಾಗದ ಕೈಯಿಂದ ಈ ರೀತಿಯ ವ್ಯಾಯಾಮವನ್ನು ಮಾಡಿ. 1 2 3 ಮತ್ತು ಆ ಕೈಯನ್ನು ಭುಜದಿಂದ ಮೇಲೆ ಎತ್ತಬೇಡಿ. ಪೇಸ್ಮೇಕರ್ ಅಳವಡಿಸಿರುವ ಭಾಗದ ಕೈಯಿಂದ ಭಾರದ ವಸ್ತು ಅಂದರೆ ನೀರು ತುಂಬಿರೋ ಬಕೆಟ್ ಅಥವಾ ದಿನಸಿ ಬ್ಯಾಗ್ಗಳಂತಹ ವಸ್ತುಗಳನ್ನು ಎತ್ತಬೇಡಿ. 1 ವಾರದವರೆಗೆ ಸ್ನಾನ ಮಾಡಬೇಡಿ. ಆದರೆ ಶುಭ್ರವಾದ ಬಟ್ಟೆಯನ್ನು ನೀರಿನಲ್ಲಿ ಎಜ್ಜಿ ಪ್ರತಿದಿನ ಮೈಯನ್ನು ಒರೆಸಿಕೊಳ್ಳಿ. ಮೊಬೈಲನ್ನು ಪೇಸ್ಮೇಕರ್ ಅಳವಡಿಸಿರುವ ಭಾಗದ ಹತ್ತಿರ ಇಡಬೇಡಿ. 2 ವಾರಗಳವರೆಗೆ ಕಾರ್ ಅಥವಾ ಬೈಕನ್ನು ಓಡಿಸಬೇಡಿ. ಇದುವರೆಗೂ ನಾವು ಹೇಳಿಕೊಟ್ಟ ವಿಷಯಗಳು ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತಾ ಇದ್ದೀವಿ. ಹೃದಯದ ಆರೋಗ್ಯದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಬೇಕನ್ಸಿದ್ರೆ ದಯವಿಟ್ಟು ಈ ನಂಬರಿಗೆ ಮಿಸ್ ಕಾಲ್ ಕೊಡಿ. ನಮ್ಮ ಜೊತೆ ಇಷ್ಟರವರೆಗೂ ಸಮಯ ಕಳೆದಿದ್ದಕ್ಕೆ ಧನ್ಯವಾದಗಳು.